ಮೌಲ್ಯ ಓನ್ಲಿ ರೀಲ್ಸಲ್ಲಿ ಮಾತ್ರ ಹ್ಯಾಪಿಯಾಗಿರ್ತಾರೆ. ಈ ಟ್ರಿಪ್ಪಲ್ಲಿ ಅಥವಾ ವ್ಲಾಗ್ಸಲ್ಲೆಲ್ಲ ತುಂಬ ಸ್ಯಾಡ್ ಆಗಿರ್ತಾರೆ. ಈ ಟ್ರಿಪ್ಪಲ್ಲಂತೂ ನಗ್ತಾನೆ ಇಲ್ಲ. ಯಾಕೆ ನನ್ನ ಗಂಡನ್ ಕೇಳ್ಬೇಕು. ಇಲ್ಲ ಹಂಗಿದ್ರು ಇರ್ಬೋದು ಫ್ಯೂಚರ್ ಅಲ್ಲಿ, ಗೊತ್ತಿಲ್ಲ. ಹಂಗಿದ್ರು ಪ್ರತೀಕ್ ಅವ್ರ ಹಂಗೆ ಯೋಚನೆ ಮಾಡ್ಬೋದೇನೋ, ನಾನಂತೂ ಮಾಡಲ್ಲ. ಮೌಲ್ಯ ದಪ್ಪ ಆಗ್ತಾ ಇದ್ದಾಳೆ ಅಥವಾ ಮೌಲ್ಯ ಮೂಗು ಹಾಗೆ ಅಂತ ಮತ್ತೆ ಏನು ಒಂದೇ ಈ 2-3 ಕಮೆಂಟ್ಸ್ ನೋಡಿದೆ. ನಿಮ್ಮ ಊಟ ಈಗ ನಾವು ಶುರು ಮಾಡುವೆವು. ಸಕ್ಕತ್ತಾಗಿದೆ ನಿಜವೂ ಸಕ್ಕತ್ತಾಗಿದೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಓಕೆ, ಇವತ್ತು 10:20 ಆಯಿತು. ಮೌಲಿನ ಅರಮ್ಮನ ಮನೆಗೆ ಡ್ರಾಪ್ ಮಾಡ್ತಾಯಿದ್ದೀನಿ. ಬಿಕಾಸ್ ಫಾನವನ ಶಿ ಈಸ್ ಮಿಸ್ಸಿಂಗ್. ಅಕ್ಕ ಬಾಬು 6 ಗಂಟೆಗೆ ಎದ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಬಂದರು. ಆಮೇಲೆ ಈಗ ಮನೇಲಿ ದೋಸೆ ಮಾಡ್ತಾ ಇದ್ದಾರೆ. ಈಗ ಮೌಲಿನ ಅಲ್ಲೋಗಿ ಬಿಟ್ಟು ಬಂದುಬಿಡ್ತೀನಿ. ಕೀಲ್ ಎತ್ಕೊಂಡಿಲ್ಲ ನೋಡು, ಯಾವಾಗಲೂ ಕೀ ಎತ್ಕೊಳ್ತೇನೆ, ಹೀಗೆ ಮಾಡ್ತಾಯಿರ್ತೀನಿ. ನಮ್ಮ ಭಾವನ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎಷ್ಟು ಡೇಟ್ ಕಾನ್ಶಿಯಸ್ ಅಪ್ಪ ನಿಜವಾಗ್ಲೂ. ಫೈಬರ್ ಅಂಡ್ ವೆಜಿಟೇಬಲ್ಸ್ ಇದು ಹೈಡ್ರೇಷನ್ಗೆ ಇಲ್ಲ. ಅಲ್ಲ ಬಟ್ ಅಕ್ಕ ನಿಜವಾಗ್ಲು ಆದರೆ ಇದಾದ್ಮೇಲೆ 12 ಗಂಟೆಗೆ ಒಂದ್ಸತಿ ಲಂಚ್, ಅದಾದ್ಮೇಲೆ 6 o'clock, 5:30 to 6 soup or vegetable or amli. ಹಾಂ, ಒನ್ ಟೈಮ್ ಅಷ್ಟೇ ಮೀಲ್. ಹಂಗಾದ್ರೆ ರೈಸ್ ಮೀಲ್. ಓ ಅಕ್ಕ ಪ್ರಾಪರ್ ಅಕ್ಕ. ಡೈಲಿ 2 meals ತಿನ್ನಬೇಕು. ಮಿಕ್ಕಿ ಟೈಮಲ್ಲಿ ಅದು ಓವರ್ ಆಗಬಾರ್ದು, ಅಂದರೆ ಸ್ಕಿಪ್ಪು ಆಗಬಾರ್ದಲ್ಲ ಟೈಮಿನ. ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿರಾ. ನಾನು ಮಾಡ್ತೀನಿ ನೋಡಿ ಮೇಂಟೆನೆನ್ಸ್. ಅಮೌಂಟ್ ಗೆದ್ರೆ ನೀನು ಮಾಡೋ ಅವ್ನ ಬಾಡಿಗೆ ಏನ್ ಬೇಕು ಅಂತ ಅವನು ಗೊತ್ತು. ನಾನು ಹೇಳೋದೆಲ್ಲ ಅವ್ನು ಮಾಡಿದ್ರೆ ಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಪಕ್ಕದಲ್ಲಿ ನಿಂತ್ಕೊಂಡು ಮಾನಿಟರ್ ಮಾಡಿ ಇವನಿಗೆ ಇದನ್ನ ಅಂದ್ರೆ ಬ್ಲೋಟಿಂಗ್ ಇದೆ, ವೇಟ್ ಜಾಸ್ತಿ ಆಗ್ತಿದೆ ಮಾಡೋ. ಇಲ್ಲ, ನಮ್ಮ ನ್ಯೂಟ್ರಿಷನಿಸ್ಟ್ ಒಂದಷ್ಟು ಹೇಳೋರೆ. ಅವ್ರು ಹೇಳಿರ್ತಾರಲ್ವಾ ಯಾವ ಬ್ಲಡ್ ಟೆಸ್ಟ್ ಇಲ್ಲ ಅಂತ. ಮನೇಲಿ ಏನೇನೋ ಹಿಂಗಿದೆ ಅಂತ ಹುಡ್ಕೋದೇ ತಲೆನೋವು. ಅದಕ್ಕೋಸ್ಕರ ಚಟ್ನಿ ಮಾಡಿಲ್ಲ ಅಂತ. ಅದು ಕಾಯೆಲ್ಲ ಹಿಂದೆ ಇರುತ್ತೆ ಗೊತ್ತಾಯ್ತು, ಅದರಿಂದ ಇರುತ್ತೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಲ್ಲಿ ಮೌಲ್ಯ ಇಡ್ಲಿ ಮಾಡ್ಕೊತಾವಳೆ, ಇಲ್ಲಿ ದೋಸೆ. ಮಾಡ್ಕೊತಾವಳೆ ಮೀನ್ಸ್ ಹೋಟ್ಲಲ್ಲಿ ಇಡ್ಲಿ ತಿಂತಾಳೆ. ಒಳಗೇನು ಇಡ್ಲಿ ತಿನ್ನಬೇಕು ಅನಿಸ್ತಂತೆ. ಹಾಗಾಗಿ ಅಕ್ಕ ಮಾಡಿಕೊಟ್ಟಿದ್ದು ಕಾಫಿ. ಅವಳು ಆ್ಯಕ್ಚುಲಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಏನಕ್ಕೆ ಅಂದರೆ ಅವಳು ಕಾಫಿ ಪ್ರಿಯೆ. ಕಾಫಿನ ತುಂಬ ಯಾರು ಎಂಜಾಯ್ ಮಾಡ್ತಾರೆ ಅವರು ಕಾಫಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಎಷ್ಟು ಸಕ್ಕರೆ ಇರಬೇಕು, ಎಷ್ಟು ಕಾಫಿ ಪೌಡರ್ ಇರಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಅವರು ಕಾಫಿ ಪ್ರಿಯರು. ಅಕ್ಕ ಆಮ್ಲೆಟ್ ಮಾಡ್ತಾ ಇದ್ದಾಳೆ. ಆದರೆ ಚಿಮಣಿ ಆನ್ ಮಾಡೋದು ಮರ್ತೋಗ್ಬಿಟ್ಟಿದ್ಲು ಎಲ್ಲ ಕಡೆ. ಸೊ ನಾವೀಗ 1 ಗಂಟೆಗೆ ಬೇಗ ಊಟ ಮಾಡ್ಕೊತಾ ಇದ್ದೀವಿ. ಏನು ಹೌದಾ, RCB ಅಂತ ಬಾವ ನಿದ್ದೆ ಆಯ್ತಾ ಒಂದು ರೌಂಡು? ಓ ಸೂಪರ್. ಇದು ಬಾವ ಈಗ ಹೋಗಿ ನೀವು ಎಷ್ಟು ಗಂಟೆಗೆ ಬರ್ತೀರಾ ಮತ್ತೆ ವಾಪಸ್ಸು ಶೂಟಿಂದ? 5:30 or 6 ನೋಡಿ ಸುತ್ತಾನೆ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು 10 ಗಂಟೆ 10 ಕಾಲಕ್ಕೆ ಬಿಟ್ಟರು ವಾಪಸ್ಸು. ಈಗ ಮತ್ತೆ 1 ಗಂಟೆಗೆ ತಿನ್ಕೊಂಡು ಹೊರಡ್ತಾರೆ. ಮತ್ತೆ 6 ಗಂಟೆಗೆ ಬರ್ಬೋದಲ್ಲಪ್ಪ ನೀವು? ಎಸ್, ಅಲ್ಲಿಂದ ಅಷ್ಟೇ. ನಾಳೆ ಸ್ವಲ್ಪ ಫ್ರೀ, ಫ್ಯಾಮಿಲಿ ಟೈಮ್. 4 days free. ನಾಳೆ ಬೆಂಗಳೂರು, ನಾಳಿದ್ದು ನಮ್ಮ ಊಟ ಈಗ ನಾವು ಶುರು ಮಾಡುವೆವು. ಭಾವನು ವಿಡಿಯೋವನ್ನು ತೆಗಿತು ಅಲ್ವಾ? ಡೈನಿಂಗ್ ಟೇಬಲ್ ಇರುತ್ತೆ, ಸುಮ್ಮನೆ ವೇಸ್ಟ್ ಆಗಿ ಡೈನಿಂಗ್ ಟೇಬಲ್ ಯೂಸ್ ಮಾಡಲ್ಲ ನಾವು.
ಈ ತರ ಕುತ್ಕೊಂಡು ತಿಂದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ, ಊಟನೂ ಚೆನ್ನಾಗಿರುತ್ತೆ. ಓ ಊಟನೂ ಚೆನ್ನಾಗಿರುತ್ತೆ ಅಂತ. ಇದಾவது இன்னியோட ಲಂಚ್. ಇದೇ ಇವತ್ತಿನ ಊಟ. ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲ. ಟೇಸ್ಟ್ ಮಾಡಿ. ಇಲ್ಲ ಇರೋದ್ರಲ್ಲಿ ಮಾಡಿದ್ದೀನಿ, ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ. ಆ್ಯಕ್ಚುಲಿ ಬೇರೆ ಬೇಳೆ ಹಾಕ್ಬೇಕಿತ್ತು, ಇದು ಹೆಸರು ಬೇಳೆ, ಆ ಬೇಳೆ ಇರಲಿಲ್ಲ. ಹೆಸರು ಬೇಳೆ ಹಾಕ್ಬಿಟ್ಟು ಮಾಡ್ಬಿಟ್ಟೆ. ದಾಲ್ ಚೆನ್ನಾಗಿರುತ್ತಲ್ವಾ ಅದು? ಚೆನ್ನಾಗಿದೆ. ನಿನ್ನೆ ನನ್ನ ಮಗ ಫಸ್ಟ್ ಟೈಮ್ ಮಾತಾಡಿದ್ದು ನೋಡಿ, ಹೆಂಗೆ ಅನಿಸ್ತು ಅಕ್ಕ? ನಿಂಗೆ ಹೆಂಗೆ ಅನಿಸ್ತಕ್ಕ? ಆಪಲ್ ಆ್ಯಪಲ್ ಆಟೋ 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 ಬಂಗಾರ. ನಿಮ್ಗೆ ಹೆಂಗೆ ಅನಿಸ್ತು ಈ ಥರ ಆಸ್ ಅ ಪೇರೆಂಟ್? ಚಿನಿ ನಾನು ಇಲ್ಲಿಂದ Special feel ಕ್ಯಾಚ್ ಆಗುತ್ತೆ. ಹಾಕ್ಲ ಹಿಂಗೆ ಹೋದು ಟಿವಿನ ಮಾತಾಡೋದು ಹೋದು. ಬೇಡ பாய் பாய் ஆம்பா பாய். திருப்பி மௌலிய கிட்ட சொல்லிட்டு அம்மா நாளை லஞ்சுக்கு மறந்து போறாங்க. ஓகே ஓகே எல்லாரும் ஒட்டிக்கே வந்து ஓகே. ஓ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್. ಗ್ರೀನ್ ಲೈಟ್ ಆದಿವನು ವೈಟ್. ಆದಿವನು ಮ್ಯಾಚಿಂಗ್ ಇಲ್ಲ ಆದಿ ಶೂಟ್ ಇಲ್ಲ, ಅವಳ ಫ್ರೆಂಡ್ வீட்டுக்கு வந்து விட்டு அது அம்மா. ಸೂಪರ್. ಓಕೆ ಬಾಯ್ ಬಾಯ್, ಸಿ ಯು ಬಾಯ್. ಆಡೇ ಹೋಗ್ಬಿಡ ಅವನು, ಇಲ್ಲ ಇದ್ದಾನೆ. ಓಕೆ ಅಕ್ಕ ಬಾಬಾ ಹೋದರು. ಈಗ ಮನೆ ಕ್ಲೀನ್ ಮಾಡ್ಕೊಂಡ್ರೆ, ಇಲ್ಲ ನಮ್ಮ ಅಕ್ಕ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಒಂಚೂರು ಮಾಡಿಸ್ಬಿಟ್ಟು ನಾವು ಈಗ ಸಿಕ್ಕಾಬಿಟ್ಟೆ ವರ್ಕ್ ಬ್ಯಾಲೆನ್ಸ್ ಇದೆ, ಎಡಿಟಿಂಗು ಅದು ಇದು ಅಂತ ಅಂದ್ಕೊಂಡು, ಮತ್ತು ಕ್ಲೈಂಟ್ಸ್ದು ಎಲ್ಲನೂ ಆ ಕೆಲಸ ಎಲ್ಲ ಈಗ ಮುಗಿಸ್ಕೊಂಡು ಬರಬೇಕು. ಮೋಸ್ಟ್ಲಿ ಇವತ್ತಿನ ವೀಡಿಯೋ ಸ್ವಲ್ಪ ಚಿಕ್ಕದಾಗಿರುತ್ತೆ. ಮೊಬೈಲ್ ಬಿಟ್ಟು ಹೋಗಿದ್ದಾಳೆ ನಮ್ಮ ಅಕ್ಕ. ನಮ್ಮದು ಒಂಥರ ಸ್ಯಾಮ್ಸಂಗ್ ಅಲ್ಟ್ರಾ ಫ್ಯಾಮಿಲಿ. ನಾನು ಯೂಸ್ ಮಾಡ್ತಿರೋದು ಸ್ಯಾಮ್ಸಂಗ್ ಅಲ್ಟ್ರಾ, ನಮ್ಮ ಅಕ್ಕಂದು ಅಲ್ಟ್ರಾ, ಬಾವಂದು ಅಲ್ಟ್ರಾ. ಅಲ್ಟ್ರಾ ಫ್ಯಾಮಿಲಿ, ಅಲ್ಟ್ರಾ ಅಲ್ಟ್ರಾ ಅಲ್ಟ್ರಾ. ಈ ಕಳ್ಳಮುಳ್ಳು ಕಳ್ಳಮುಳ್ಳು, ವಾಟ್ ಕಳ್ಳಮುಳ್ಳು. ಆ್ಯಂಡ್ ನಾವು ಟ್ರಿಪ್ಗೆ ಹೋದಾಗ ಈಶುನ ಯಾರು ನೋಡ್ಕೊತಾ ಇದ್ರು ಅಂತ ಕೇಳ್ತಾ ಇದ್ರಿ ಅಲ್ವಾ? ನನ್ನ ಬಾಮೈದ ಬಂದು ಅವಾಗ ಊಟ ಹಾಕಿ ಅವಾಗ ಹಿಂಗೆಲ್ಲ ಕರ್ಕೊಂಡೋಗಿ, ಸೊ ನನ್ನ ಬಾಮೈದ ನೋಡ್ಕೊತಾ ಇತ್ತು. ಯು ಗೈಸ್ ಡೋಂಟ್ ವರಿ, ನನ್ನ ಮಗನು ನಮ್ಮ ಮಕ್ಕಳು ನಾವು ನೋಡ್ಕೊತೀವಿ ಚೆನ್ನಾಗಿ. ಕೆಳಗಡೆ ಇರುತ್ತೆ ನೋಡ್ತಿದ್ದೀನಿ. ಬಾಯ್ ಬಾಯ್ ಬಾಯ್. ಯಾವಾಗಲೂ ಮರ್ತು ಹೋಗ್ತೀನಿ. ಹಾ ಹೋಳಿಗೆ ಹೋಗಿ 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 ಹೋಗಿ, ನಂಗೆ ಗೊತ್ತು ನೀನು ಬಂದಿರ್ತೀಯ ಅಂತ. ಈ ಥರ ಕೆಲಸ ಎಲ್ಲ ಮಾಡ್ತೀನಿ ನೀನು? ಹಾಂ, ನಾನು ಹಿಂದೆ ಬಂದಿದ್ದೆ ನೋಡಿ, ಬಾಗಿಲು ಓಪನ್ ಮಾಡಿರೋದಕ್ಕೆ. ಪಪ್ಪ ನೀನು ಬಿಟ್ಟು ಹೋಗ್ಬಿಟ್ಟ ಪಪ್ಪ ನೀನು, ಪಪ್ಪ 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 ಮತ್ತೆ ಏನೋ ಮರ್ತಿರೋ ಅನ್ಕೊತೀನಿ. ಏನು ಮತ್ತೆ ಡ್ರೆಸ್ ಮರ್ತೋದ್ನಂತೆ ಅಭಿ. ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲೈತಿ ಅಂತ ಕೇಳ್ತಾವ್ ಬಂದ್ಬಿಟ್ಟು. ಇನ್ನೆಷ್ಟೊತ್ತಿ ಬರಬೇಕು ನಾನು. ಓಕೆ ಬಾಯ್ ಬಾಯ್. ಮತ್ತೇನೋ ಮಾಡ್ತಿದ್ಯಾ? ಅಯ್ಯೋ ನಿದ್ರೆ ಬೇರೆ ಬರ್ತೈತಿ ನಿಮಗೆ. ಅದೇ ನಿದ್ರೆ ಇಲ್ದಿರೋದಕ್ಕಿನ್ನು. ಓಕೆ, ಇದು ಕತೆ. ಯಾಕೆ ಇಷ್ಟು ಲೇಟು? ಯಾಕೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡ್ಬಂದು. ಪಾನಿಪುರಿ ಮಸಾಲೆ ಪುರಿ. ಹಾಂ, ಮಸಾಲೆ ಪುರಿ ಶೂಟೆಲ್ಲ ಚೆನ್ನಾಗಿತ್ತಪ್ಪ. ಹಾಂ, ನಾವು ಕರ್ಕೊಂಡು ಬರೋಕ್ಕೆ ಹಂಗೆ ಕರ್ಕೊಂಡು ಏನು ಆಟ ಆಡ್ತಿದ್ದ? ಕ್ರಿಕೆಟ್. ಓ, ಅದನ್ನು ನೆನ್ನೆ ಹೇಳ್ತಿದ್ರಲ್ಲ ಕ್ಲಬ್ ಮಕ್ಕಳು. ಆ್ಯಂಡ್ PS5 ಫುಲ್ ಜಾಲಿ ಇವತ್ತು ಆದಿವಿಗೆ. ಟೈಮ್ ಬರೋಕ್ಕೆ ಇಷ್ಟ ಇಲ್ಲ ಸರ್ಗೆ, ನಾಳೆನೂ ಹೋಗೋಣ ಅಂತ ಕೂತ್ಕೊಂಡು
ಓಕೆ ಅಕ್ಕ ಬಾಯ್ ಬಾಯ್ ಸಿ ಯು ಹಾಂ ಅಂದಿವೆ ಓಕೆ ಬಂದ್ಮೇಲೆ ಒಂದೇ ಒಂದು ವಿಡಿಯೋ ಮಾಡಬೇಕು ನಿನ್ನ ಜೊತೆ. ನನ್ನ ಜೊತೆನಾ? ಸರಿ ಓಕೆ ಬಾಯ್ ಸಿ ಯು ಬಾಯ್. ಬನ್ನಿ ಮೌಲ್ಯ ಅಜ್ಜಿ, ಬೆಳಿಗ್ಗೆ ಹೋಗ್ಬಿಟ್ಟು ಹೀಗೆ ಬರ್ತಾ ಇದ್ದೀರಾ, ನಾವಿಲ್ಲಿ ಕಂಟೆಂಟ್ ಮಾಡ್ತಿದ್ದೀವಿ, ಕಾಂಟೆಂಟ್. ಬನ್ನಿ ಮೌಲ್ಯ ಅಜ್ಜಿ, ಇಲ್ಲ ದೇವಸ್ಥಾನಕ್ಕೆ ಹೊರಟು ಬರ್ತಾ ಇದ್ದೀರಾ? ವೆರಿ ಗುಡ್ ಗರ್ಲ್. ದೇವಸ್ಥಾನಕ್ಕೆ ಅವತ್ತೇನದು ಕುಂಕುಮ? ಮನೆಯಿಂದ. ಓಕೆ ಅವಳು ಬಟ್ಟೆ ಹಂಗೆ ನಿಂತ್ಕೊಂಡು ತೊಗೊಳಕ್ಕೆ ಕಂಟೆಂಟ್ ಅರ್ಧದಲ್ಲಿ ನಿಲ್ಸಿದ್ವಿ. ಓಕೆ ಮಾಡೋಣ ಇದ್ರ ಕಂಟೆಂಟು. ಹಾಂ ಓಕೆ ರೆಡಿ ಬಾ. ಏನು ಸಬ್ ಬಾವ ಎದ್ರುಕೊಂಡೇ ಬಿಡ್ತು. ನೆನ್ನೆ ಶಿವಟ್ ಸರಿಯಾಗಿ ಕೇಳಿಲ್ಲ. ಏನು ಮಾಡಬೇಕು ಬಂತ ನೋಡ. ಓ ಸರ್ ದಸ್ ಓಕೆ, ಫೋಟೋ ಆದ್ರೂ ಸೂಪರ್ ಆಗಿರುತ್ತಲ್ವಾ? ಆದರೆ ಅದಕ್ಕಿಂತ ಸೂಪರ್ ಹೋಗ್ಬಿಟ್ಟು ಮಾತ್ರ. ಈಗ ನಾವು ಫಸ್ಟ್ ಔಟ್ಪುಟ್ ನೋಡ್ತಾ ಇದೀವಿ. ಪಾಪ ಆಲ್ಮೋಸ್ಟ್ ಬಂದೇ ಬಿಡ್ತಾ ಮಗನೆ. ಹೌದಾ? ಇನ್ನ ಬರೋದಿದೆ, ನಾಳೆ ಇದೆ. ಸುಮ್ಮನೆ ನೋಡಕ್ಕೆ ಖುಷಿ ಅನ್ಸ್ತಿದೆ. ಅಂಡ್ ಮೌಲ್ಯನ್ ಎಫರ್ಟ್ ಗೆ, ಅವಳ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಗೆ ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲೂ ನೀವು ಇಷ್ಟ ತಗೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು. ಮಾತಿಗೆ ಬೆಲೆ ಕೊಟ್ಟು ಸೂಪರ್. ಒಂದೇ ವಿಡಿಯೋಗಳು ನೋಡ್ಕೊತಾ ಇದೀವಿ. ಓ ಮೈ ಗಾಡ್, ಸಕ್ಕತ್ತಾಗಿದೆ ನಿಜವಾಗ್ಲೂ ಸಕ್ಕತ್ತಾಗಿದೆ. ಮಾಡಲ್ಲ ಅಷ್ಟೊಂದು ಸೂಪರ್ ಆಗಿದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಕ್ಕ ನೀನು ಅನ್ಸುತ್ತೆ ನನಗೆ ಬೇಕಂದ್ರೆ ಇದಾಗ ಕಾಣಿಸ್ತಿತ್ತು ಆ ಲೈಟಿಂಗ್ ಎಲ್ಲದಕ್ಕೂ. ವಿಡಿಯೋ ಸೂಪರ್ ಆಗೈತೆ. ಎನ್ನ ಪರ್ಸನಲ್ ಆಗಿ ನೋಡ್ಕೊಬಿಟ್ಟು ಸಕ್ಕತ್ತಾಗಿದೆ. ಏನಕ್ಕ ಅಷ್ಟು ಚೆನ್ನಾಗಿರೋದು ನಿನಗೆ ಅಂದ್ಬಿಟ್ಟೆ. ಅಲ್ಲ ಮೇಕಪ್ ಡೈರೆಕ್ಟ್ ಆಗಿ ಸಗಲ ಕಾಣಿಸ್ತಿತ್ತು. ಅಣ್ಣ ಮೇಕಪ್ ಇಷ್ಟ ಆಗಿರ್ಲಿಲ್ವಾ ನನಗೆ? ಚೆನ್ನಾಗಿದೆ. ಗಿಜಿಗಿಜಿಯಾಗಿರೋ ಅವು ಎಲ್ಲ ಸೊ ಇನ್ನೊಂದ್ಸತಿ ನನ್ನ ಡಾರ್ಲಿಂಗ್ಗೋಸ್ಕರ ನೀವು ಹೆಂಗೆ ಮಾಡಿದ್ರಿ ಅಂತ. ಮೌಲ್ಯ ಥ್ಯಾಂಕ್ ಯು ಮೌಲ್ಯ. ಬೆಸ್ಟ್ ಟೀಮ್ ಸೂಪರ್. ಮೇಕಪ್, ಫೋಟೋಗ್ರಫಿ, ಕಾಸ್ಟ್ಯೂಮ್ ಅಂಡ್ ಎವ್ರಿಥಿಂಗ್. ನಮ್ಮ ಅಕ್ಕ ಮಾವನಿಗೆ ಈ ಸರಿ ಶೂಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೀವು ಅಪ್ಲೋಡ್ ಆಗ್ತಾ ನೀವು ಇಷ್ಟಪಡ್ತೀರೋ ಅನ್ನೋದು ನನ್ನ ಭಾವನೆ. ನೋಡೋಣ. ನನ್ನ ಹೆಲ್ತ್ ಹೆಂಗಂತಂದರೆ ಸೋಮವಾರ ತಿನ್ನಲ್ಲ, ಮಂಗಳವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಮತ್ತು ಇನ್ಯಾವ ವಾರ ತಿಂತೀನಿ ನೀನು? ವೆಜಿಟೇರಿಯನ್ ಆಗಿರಬೇಕು, ನಾನ್ ವೆಜಿಟೇರಿಯನ್ ಆಗಿರಬೇಕು. ಮಿಡ್ಲಲ್ಲಿ ನಿಂದೇನಿದು? ಏನು ಮಾಡ್ತಾ ಇದ್ದೀಯ ನೀನು ಮೌಲ್ಯ? ಅಪ್ಪ ಎಲ್ಲ ನಿಮ್ಮ ಮಗಂಗೋಸ್ಕರ ಹೋಗಪ್ಪ. ಲೆಜೆಂಡ್ ಇರೋ ಅಷ್ಟೊತ್ತಿಗೆ ಯಾರಮ್ಮ ನಿಂಗಿದ್ದೆಲ್ಲ ಮಾಡೋಂದಿದ್ದು? ಪರಿಸ್ಥಿತಿ ಯಾವಾಗ ಹಂಗಿತ್ತು, ಏನು ಮಾಡೋಕ್ಕಾಗಲ್ಲ. ಅದೊಂದು ಇದು ರಿಪೋರ್ಟ್ಗೆ ಅಕ್ಕ ಬರ್ಬೇಕಿತ್ತಲ್ಲ NIPT. ನಿಮಗೆ ಪೂರ್ತಿ ಸ್ಟೋರಿ ಅಲ್ಲಿ ಕೇಳ್ತಾನೆ ಇದ್ದೀರಾ, ಬಟ್ ನಿಮ್ಗೆ ಹೇಳೋಕ್ಕಾಗ್ತಾ ಇಲ್ಲ. ನಾವು ಪ್ರೆಗ್ನೆನ್ಸಿ ಜರ್ನಿ ಮಾತ್ರ ಹಾರಿಬಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಹಾರಿಬಲ್ ನಾವು ಫೇಸ್ ಮಾಡಿರೋದು. ಅದಕ್ಕೋಸ್ಕರ ಇವಾಗ ನಾವು ಹೋಗಿದ್ವಲ್ಲ, ಯಾವುದು ಮಂತ್ರಾಲಯಕ್ಕೆ, ಅದು ಆ ನೋವು ಕಟ್ಟಿರೋದೇನೆ. ನೀವು ನೋಡಿರೋದು 1-2 ದೇವಸ್ಥಾನಕ್ಕೆ ಹೋಗಿರೋದು ಅದು ಆ ನೋವಿಗೋಸ್ಕರನೇ. ಆದರೆ ನಮ್ಮ ಅಮ್ಮ, ಮೌಲ್ಯವರಮ್ಮ ಎಲ್ಲರೂ ಎಲ್ಲೆಲ್ಲೋ ಹರಕೆ ಕಟ್ಟಿ ಇನ್ನೂ ಒಂದು 2-3 ಬ್ಯಾಲೆನ್ಸ್ ಇದೆ. ಸುಮಾರು ಆಲ್ರೆಡಿ ತೀರಿಸಿದ್ದೀವಿ. ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಫೇಸ್ ಮಾಡಿದ್ದೀವಿ ಆ ನೋವು ಪ್ರೆಗ್ನೆನ್ಸಿಲಿ ಅಂತ ಅಂದ್ಬಿಟ್ಟು. ಹೋಗಲಿ ಬಿಡಿ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈಗ ಅಲ್ಲಿ ಡಿಸ್ಕಷನ್ಸ್ ಹೋಗ್ತಾ ಇದೆ. ಮೌಲ್ಯ ಮೇಡಮ್ ಯಾವಾಗ ಬಂದಿದ್ದು ತೋರಿಸೋದ್ನಲ್ಲ ಅದೇ ಹೇಳಬೇಕು. ಮೈಕ್ ಒಂಚೂರು ಇಟ್ಕೊಳ್ಳಿ. ನನ್ನ ಆಡಿಯನ್ಸು ಡಾರ್ಲಿಂಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಇವತ್ತು ನೀನು ರೀಲ್ ಅಪ್ಲೋಡ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ, ಅದನ್ನು ನಾನು ಯೂಟ್ಯೂಬ್ಗಲ್ಲಿ ಅಪ್ಲೋಡ್ ಮಾಡಿದೆ. ಸಕ್ಕತ್ತಾಗಿ ಓಡ್ತಾ ಇದೆ. ಎಲ್ಲರೂ
ಮೌಲ್ಯ ಓನ್ಲಿ ರೀಲ್ಸಲ್ಲಿ ಮಾತ್ರ ಹ್ಯಾಪಿಯಾಗಿರ್ತಾರೆ, ಈ ಟ್ರಿಪ್ಪಲ್ಲಿ ಅಥವಾ ವ್ಲಾಗ್ಸಲ್ಲೆಲ್ಲ ತುಂಬ ಸ್ಯಾಡ್ ಆಗಿರ್ತಾರೆ. ಈ ಟ್ರಿಪ್ಪಲ್ಲಂತೂ ನಗ್ತಾನೆ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಯಾಕಂದ್ರೆ ನಾನ್ ಪ್ರೆಗ್ನೆಂಟ್. ಹಿಂಗ್ ಕಂಡಿಡ್ ನಾನ್ ಬಂದ್ರೆ ನಾವು ಅದ ಅವ್ರ ಅತ್ತೆ ಬಂದ್ರೆ ಹ್ಯಾಪಿಯಾಗಿರಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾರೆ. ನನ್ನ ಮನಸ್ಸು ತುಂಬಾ ಕ್ಲಾರಿಟಿ, ನಾನು ದೇವ್ರು ಒಳ್ಳೇದ್ ಮಾಡಿದ್ರೆ ಆತರ ಏನೂ ಇಲ್ಲ. ಫಸ್ಟ್ ಮೇಜರ್ ಆಗಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿಲಿ ಆ ನೋವನ್ನ ಮೇಂಟೈನ್ ಮಾಡಕ್ ಆಯ್ತಾ ಇಲ್ಲ. ಯಾಕಂದ್ರೆ ಹೊಟ್ಟೆ ಅವ್ನು ಸುಮ್ನೆ ಏನೋ ಮಾಡ್ತಿದ್ರು ಸುಮ್ನಿರಕ್ಕೂ ಆಯ್ತಾ ಇಲ್ಲ ನನ್ಗೆ. ಈಗ ನೀವ್ ನೋಡ್ಕೊಂತಿದ್ರು ಸುಮ್ನಿರಕ್ ಆಯ್ತಾ ಇಲ್ಲ, ಬೇರೆಯವ್ರು ನೋಡ್ಕೊಂತಿದ್ರು ಸುಮ್ನಿರಕ್ ಆಯ್ತಾ ಇಲ್ಲ. ಅದೊಂಥರ ಫ್ರಸ್ಟ್ರೇಷನ್. ನಾವ್ ಮಾತ್ರ ಹೋಗಿದ್ರೆ ಇನ್ನ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಏನಾಗ್ಬಿಡ್ತು ಬಿದ್ಬಿಡ್ತು ಮೊದ್ಲೇ ಈ ಪ್ರೆಗ್ನೆನ್ಸಿಲಿ ಗೊತ್ತಲ್ಲ, ಎಲ್ಲ ಎದುರ್ಕೊಂತ ಇದೀನಿ, ಸುಮ್ನೆ ಅಳ್ತೀನಿ. ಸೊ ಅದೆಲ್ಲ ಆಗ್ತಾ ಇದೆ ಅಲ್ವಾ. ಸೊ ಅದು ಆ ಗಾಬರಿ ಬಿಟ್ರೆ ಯಾರ ಮೇಲೂ ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಏನೇನೋ ಊಹೆ ಎಲ್ಲ ಮಾಡ್ಕೋಬೇಡಿ. ನನಗೇನೆ ಒಂದು ಮೆಸೇಜ್ ಬಂದಿತ್ತು, ಯಾರೋ ಸಂಜನಾ ಅನ್ನೋ ಯಾವುದೋ ಪೇಜಿಂದ, ನೀವು ರೀಲ್ಸಲ್ಲಿ ಮಾತ್ರ ಸಂತೋಷವಾಗಿದ್ದೀರಾ, ನಿಮಗೆ ಏನದು ನಿಮ್ ನೋಡಿದ್ರೆ ನನಗೆ ಭಯ ಆಗುತ್ತೆ, ಪಾಪ ಮೌಲ್ಯನ್ಗೆ ಹಿಂಸೆ ಕೊಡಬೇಡಿ ಅಂತೆಲ್ಲ. ಅಲ್ಲ ನಾನು ಅದಕ್ಕೆ ಹಿಂಗೆ ಸ್ಮೈಲಿಂಗ್ ನಗತರ ಐತಲ್ಲ, ಅದನ್ನ ಹಾಕ್ಬಿಟ್ಬಿಟ್ಟೆ. ನಾನು ಓಪನ್ ಮಾಡ್ಬಿಟ್ಟೆ, ರಿಪ್ಲೈ ಮಾಡ್ಲೇಬೇಕಲ್ವಾ. ಡೋಂಟ್ ಜಡ್ಜ್ ಅಷ್ಟೇ. ಈಗೆಲ್ಲ ಬದಲಾಗ್ತಾ ಇರುತ್ತೆ, ಏನೂ ಇರಲ್ಲ. ಎಲ್ಲರೂ ಹಂಗಂತ ಎಲ್ಲ ಆರಾಮಿಗಿದೆ ಅಂತಾನಲ್ಲ, ಜಗಳ ಆಡ್ಲೇಬೇಕು. ಮತ್ತೆ ನಾನು ಆಡ್ತೀವಿ, ನಾನು ಅಮ್ಮು ಅಕ್ಕನೂ ಆಡ್ತೀವಿ, ಕ್ಲಾಶಸ್ ಗಳಾಗುತ್ತೆ, ಅವೆಲ್ಲ ಎಲ್ಲಾರ ಮನೆ ದೋಸ್ತಿನೂ ತೂತೆ. ಬಟ್ ವಿ ಆರ್ ಮೋರ್ ನಾಲೆಡ್ಜಬಲ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸಿಚುವೇಶನ್ಸ್ ಅಷ್ಟೇ. ಈಗ ನನ್ನ ಸಿಚುವೇಶನ್ ಅವ್ರಿಗೆ ಗೊತ್ತು, ಅವಳು ಹಂಗಿದೆ, ಓಕೆ ಇವಾಗ ನಾನು ಹಿಂಗಿದ್ರೆ ಅವಳು ಏನಕ್ಕೆ ಹಂಗಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈ ಟೈಮಲ್ಲಿ ಮಾತ್ರ ಅಂಡ್ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಪ್ರೆಗ್ನೆಂಟು. ಇವಾಗ ಅದು ಕಂಟಿನ್ಯೂಸ್ ವ್ಲಾಗ್ ಮಾಡ್ತಿರೋದ್ರಿಂದ ನಿಮಗೆ ಹಂಗ ಇಲ್ಲ. ಇನ್ ಕೇಸ್ ಅವಳು ನಾವು ಬಂದು ಹ್ಯಾಪಿಯಾಗಿಲ್ಲ ಅಂದ್ರೆ ಅದು ಏನ್ ಮಾಡಕ್ಕಾಗಲ್ಲ, ಕಾಮನ್. ನಮ್ ಸಮ್ಟೈಮ್ಸ್ ಬಂದು ಗಂಡ ಬಂದು ಅಮ್ಮನ ಜೊತೆ ಅಕ್ಕನ ಜೊತೆ ಜಾಸ್ತಿ ಆಗಿದ್ರೆ ನನ್ ಕಮ್ಮಿ ಅದು ನನ್ ಗಂಡನ್ ಕೇಳ್ಬೇಕು. ಇಲ್ಲ ಹಂಗಿದ್ರು ಇರ್ಬೋದು ಫ್ಯೂಚರ್ ಅಲ್ಲಿ, ಗೊತ್ತಿಲ್ಲ. ಹಂಗಿದ್ರು ಪ್ರತೀಕ್ ಅವ್ರ ಹಂಗೆ ಯೋಚನೆ ಮಾಡ್ಬೋದೇನೋ, ನಾನಂತೂ ಮಾಡಲ್ಲ. ನೀನು ನಮ್ಮಮ್ಮ ಬಂದ್ರೆ ಅವಳು ತುಂಬಾ ಹ್ಯಾಪಿ ಆಗಿರ್ತಾಳೆ, ಇನ್ನೂ ಕಂಫರ್ಟಬಲ್ ಆಗಿರ್ತಾಳೆ. ಯಾಕಂದ್ರೆ ಅಡಿಗೆ ಮಾಡ್ಕೊಡ್ತಾರೆ, ತಿನ್ಬೋದು. ಇಲ್ಲ ಲಾಸ್ಟ್ ಟೈಮ್ ನಮ್ಮಮ್ಮ ಬಂದು ಇದ್ಬಿಟ್ಟು ಹೋಯ್ತಲ್ಲ, ಅವಳು 3-4 ದಿನ ಅದೇ ಹ್ಯಾಂಗ್ ಓವರ್ ಅಲ್ಲಿ ಇದ್ಲವಳು. ನನ್ನ ಹತ್ರನೇ ಫೋನ್ ಅಲ್ಲಿ ಹೇಳಿದಲ್ಲ, ಅಮ್ಮ ಬಂದಾಗ ನಾನು ತುಂಬಾ ಕಂಫರ್ಟಬಲ್ ಆಗಿ ನೆಮ್ಮದಿಯಾಗಿದ್ದೆ, ಈಗ ಅಮ್ಮ ಹೋದ್ಮೇಲೆ ನನ್ ಕಷ್ಟ ಅನ್ಸ್ತಿದೆ ನನಗೆ ಹೇಳಿದ್ಲು ಫೋನ್ ಅಲ್ಲಿ. ಅಮ್ಮನ್ ಪಕ್ಕ ಮಲ್ಕೊಂತಿದ್ದೆ, ಅದಾದ್ಮೇಲೆ ಎಷ್ಟು ಸಫರ್ ಮಾಡಿದೀನಿ ಅಂದ್ರೆ ಅದೇ ಹ್ಯಾಂಗ್ ಓವರ್ ಅಲ್ಲಿ ನನ್ನ ಹತ್ರ ಇಲ್ಲ ಆಗ್ತಾ ಇಲ್ಲ, ನಂಗೆ ಬೇಕು, ನಂಗೆ ಮಲ್ಕೊಂತ ಇದೀನಿ. ಅವ್ರ ಪಕ್ಕ ಅಂದ್ರೆ ಆನವು ನಾನು ಸಪ್ರೇಟ್ ಆಗಿ ಮಲ್ಕೊಂತಿದ್ವಲ್ಲ ಅಕ್ಕ. ಪಾಪ ನಿದ್ರೆನೆ ಮೇಜರ್ ಪ್ರಾಬ್ಲಮ್ ಆಗೋಯ್ತಲ್ಲ, ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು. ಸೊ ಪಾಪ ನೀವು ನಿದ್ರೆ ಮಾಡ್ಲೇಬೇಕು ಅಂತ ಡಾಕ್ಟರ್ ಹೇಳಿದ್ಮೇಲೆ ಅವರು ಸಪ್ರೇಟ್ ಆಗಿ ಮಲ್ಕೊಂತ ಇದ್ರು. ಈಗ ನಾನು ಅವರು ಹಂಗ್ ಮಲ್ಕೊಂತಿದ್ವಿ. ಅಮ್ಮ ಬಂದ್ಮೇಲೆ ಸೆಕ್ಯೂರ್ ಹೋಗಿ ಫೋನ್ ಆಫ್ ಮಾಡಿ ಮಲ್ಕೊಬಿಡೋದು. ಅಮ್ಮ ಈ ಫೋನ್ ಇಡೋ ಅಂತಾರ, ಅದೊಂದು ಭಯ ಬೇರೆ. ಆಮೇಲೆ ಹಿಂಗ್ ಟಚ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಮಗುಗೇನೋ ಹಿಂಗೆಲ್ಲ ಮಾಡ್ತಾರ, ಅವಾಗ ನೀವು ಒಂಥರ ಜಾಲಿ. ಅದೊಂದು 10 days ಅಭ್ಯಾಸ ಆಗ್ಬಿಟ್ಟು ನಾನು ನೆಕ್ಸ್ಟ್ 2 ದಿನ ನಿದ್ರೆ ಮಾಡಿಲ್ಲ. ನಾನು ಫುಲ್ಲು ಝೋಂಬಿ ತರ ಆಗ್ತಾ ಇದೆ ನನ್ಗೆ. ಬಟ್ ಅದೆಲ್ಲ ಲವ್ ಅದ್ ಯಾವಾಗೂ ಇದ್ದೇ ಇರುತ್ತೆ. ಲವ್ ಒಬ್ರ ಮೇಲೆ ಬಂದ್ರೆ ಅದ್ ಯಾವಾಗೂ ಇರುತ್ತೆ. ಮಧ್ಯದಲ್ಲಿ ಆಗೋದೆಲ್ಲ ಅಪ್ಪ ಅಮ್ಮನ ಜೊತೆನೆ ಓಡಾಡ್ತಾ, ಅಕ್ಕ ತಂಗಿರ ಅಣ್ಣ ತಮ್ಮದ್ರ ಜೊತೆನೆ ಅಷ್ಟು ಕಿತ್ತಾಡ್ತೀವಿ. ಇನ್ ಬೇರೆ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳ್ಕೊ ಬಂದಿರೋ. ಸೊ ಪ್ಲೀಸ್ ಡೋಂಟ್ ಜಡ್ಜ್. ಅದನ್ನೇ ಹೇಳದ್ನಲ್ಲ, ಎಲ್ಲಾನು ಇದೆ. ನಿಮ್ಮ ಫ್ಯಾಮಿಲಿ ಹೇಗಿದೆಯೋ ಹಂಗೆ ಇದೆ. ಬಟ್ ಏನಂದ್ರೆ ವಿ ನೋ ವಾಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಅಸ್. ಸೊ ಡೋಂಟ್ ವರಿ, ವಿ ಆರ್ ಗುಡ್. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಈಶನ್ ಬಗ್ಗೆ, ನೀವು ಇಲ್ಲ ಟ್ರಿಪ್ ಹೋಗ್ತಾ ಇದ್ದೀರಾ, ಅವ್ನು ಯಾರು ನೋಡ್ಕೋತಾರೆ ಹಾಗೆ ಹೇಗೆ ಅಂತ. ಆಮೇಲೆ ಒಂದು ಬೇಸಿಕ್ ಏನು ಗೊತ್ತಾ, ನಾನು ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ. ಅದು ಅವನು ನನ್ನ ಮಗ ಅಂದರೆ ನಮ್ಮ ಮಕ್ಕಳುಗಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತೀವಿ. ಹಂಗಿಲ್ದಂದ್ರೆ ಅದು ಹೆಂಗೆ ಬಿಟ್ಟು ಹೋಗೋಕ್ಕಾಗತ್ತೆ. ಅವ್ರಿಗೆ ಅಂತ ನರ್ಸರೀಸ್ ಇದೆ, ಅವ್ರಿಗೆ ಅಂತ ಸ್ಕೂಲ್ಸ್ ಇದೆ, ಅವ್ರಿಗೆ ಅಂತ ನೋಡೋಕೆ ಜನಗಳಿದೆ. ಈಗ ಸದ್ಯಕ್ಕೆ ನನ್ನ ತಮ್ಮ ನೋಡ್ಕೊಂತ ಹೇಳಾಯ್ತು. ಬಟ್ ಅದೇ ನಿಮ್ಗೆ ನೀವು ಮಾಡ್ಕೊಳ್ಳೋದೇನು ತಪ್ಪಲ್ಲ. ಬಟ್ ಪರ್ಸ್ನಲ್ ಆಗಿ ಅಷ್ಟೊಂದು ಪಾಪ ಟೇಕ್ ಕೇರ್ ತಗೊಂಡು, ಕೆಲವೊಬ್ರು ಅಂದ್ರೆ 2-3 ಜನ ಅಷ್ಟೇ, ಬೇರೆ ಏನಿಲ್ಲ. ಕೆಲವೊಬ್ರು ಹಂಗೆ ಅಂದ್ರೆ ಹೆಂಗಂತ ಅದ್ ಹೆಂಗ್ ಬಿಟ್ಟು ಹೋಗ್ತೀರಾ. ಇನ್ನೊಂದೇನ್ ಗೊತ್ತಾ, ನೆಗೆಟಿವ್ ಕಮೆಂಟ್ಸ್ ನಮ್ಗೆ ಎಫೆಕ್ಟ್ ಆಗ್ತಿದೆ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ಅದೊಂದು ಮೆಸೇಜು, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ, we are used to it, but we are giving the clarity for them ಅಷ್ಟೇ. ಹಂಗಲ್ಲ ಹಿಂಗೆ ಅಲ್ಲ, ಇದು ನೆಗೆಟಿವ್ ಕರೆಕ್ಟ್ ಅಲ್ವಾ ಹೇಳ್ತಾರೆ. ಆಮೇಲೆ ನಾವು ಇದನ್ನ ಯಾವುದು ನೆಗೆಟಿವ್ ಕಮೆಂಟ್ಸ್ ಮಾಡುವಾಗ ಏನಾಗುತ್ತೆ, ನಮ್ಗೆ ಎಫೆಕ್ಟ್ ಆಗಿದೆ ಅದು ಅಂತ ಅನ್ಸುತ್ತೆ. ಇಲ್ಲ ನಾವು ಹೇಳ್ತೀನಿ, ಇದು ಯಾವುದು ನಮ್ಗೆ ಎಫೆಕ್ಟ್
ಎಫೆಕ್ಟ್ ಆಗಲಿ ಅಫೆಕ್ಟ್ ಆಗಲಿ ಆಗೇ ಇಲ್ಲ. ಇದು ನಿಮಗೆ ಅಂದರೆ ನಮ್ಮ ಡಾರ್ಲಿಂಗ್ಸ್ಗೆ ನೀವುಗಳೇ ನಿಮಗೆ ನಾವು ಉತ್ತರ ಕೊಡ್ತಾ ಇರೋದು. ಸೊ ನಿಮ್ಗೊಂದು ಕ್ಲಾರಿಟಿ ಇರಲಿ ಅಂತ ಅಂದ್ಬಿಟ್ಟು ಯಾವುದು ಹಂಗಲ್ಲ. ಇದು ನೀವು ಮಾಡ್ತಾ ಇರೋದು ನಮ್ಗೆ ಯಾವುದು ನೆಗೆಟಿವ್ ಕಮೆಂಟು ಅಂತಲೂ ಅನಿಸ್ತಾ ಇಲ್ಲ. ಸೊ ಆಮೇಲೆ ಅದೆಲ್ಲ ಬಿಟ್ಟು ಪಾಪ ಇನ್ನೊಂದು ಹೇಳ್ತೀನಿ, ಮೌಲ್ಯ ದಪ್ಪ ಆಗ್ತಾ ಇದ್ದಾಳೆ ಅಥವಾ ಮೌಲ್ಯ ಮೂಗು ಹಾಗೆ ಹೇಗೆ ಅಂತ ಮತ್ತೆ ಏನು ಒಂದೇ ಈ 2-3 ಕಮೆಂಟ್ಸ್ ನೋಡಿದೆ. ಗಂಡ ನನಗೇ ಪ್ರಾಬ್ಲಮ್ ಇಲ್ಲ, ಇಲ್ಲಿ ನಮ್ಮ ಫ್ಯಾಮಿಲಿ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ನಾವು ತುಂಬ ತಿರುಗಿಸಿ ನನ್ನ ಮೂಗು ನನ್ನ ಬಾಡಿ ನನಗೆ ಪ್ರಾಬ್ಲಮ್, ಮಗು ಹೇಳ್ತಾ ಇದ್ದೀನಿ. ಒಂದು ಪ್ರೆಗ್ನೆನ್ಸಿ ಬಗ್ಗೆ ಅಕ್ಕ ತಂಗಿ ಜೊತೆ ಬೆಳೆದಿರೋರು ಹೆಂಡತಿ ನೋಡಿರೋರು ಖಂಡಿತ ಈ ತರ ಕಮೆಂಟ್ಸ್ ಮಾಡಲ್ಲ, ನನಗೆ ಗೊತ್ತಿರೋಂಗೆ. ಅದೇ ಸೊ ಅದು ಏನೇ ಇದ್ರೂ ಇದು ಒಂದು ಭೂಮಿಗೆ ಜೀವ ತರ್ತಿರೋಂಥ ಒಂದು ಬಿಗ್ಗೆಸ್ಟು ಪ್ರೋಸೆಸ್ ಅದು. ಅದರಲ್ಲಿ ಅವ್ರ ಬಾಡಿಲಿ ಸಿಕ್ಕಾಪಟ್ಟೆ ಚೇಂಜಸ್ಸು, ನ್ಯೂಕ್ಲಿಯರ್ ಚೇಂಜಸ್ ಎಲ್ಲ ಆಗ್ತಾ ಇರತ್ತೆ. ಅದು ಅರ್ಥ ಆಗದಿರೋರು ಮಾತ್ರ ಕಮೆಂಟ್ ಆಗ್ತೀರಾ, ಬಟ್ ಅದಕ್ಕೆ ಅದರಿಂದೇನು ಎಫೆಕ್ಟ್ ಇಲ್ಲ. ಬಟ್ ನಿಮ್ಮಂತ ಒಂಚೂರು ಸಣ್ಣ ಎಜುಕೇಟ್ ಮಾಡೋಂಥ ಒಂದು ನಮಗೊಂದು ಅಪಾರ್ಚುನಿಟಿ ಅಷ್ಟು, ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳ್ತಾ ಇದೀವಿ. ಸೊ ಯು ಗೈಸ್ ಡೋಂಟ್ ವರಿ. ನೀವು ಇದಕ್ಕೆ ಹೆಂಗೆ ಅಂತ ಇದ್ದೀರಾ, ಆನೋ ಪ್ರೆಗ್ನೆನ್ಸಿನ ಆಗಲೇ ಹೇಳ್ದಂಗೆ ಅಯ್ಯೋ ಏನೇನೆಲ್ಲ ಆಗೈತೆ ಗೊತ್ತಾ. ಆಗೋದು ಹೋಗೋದು ಮತ್ತೆ ಕಮ್ಬ್ಯಾಕ್ ಆಗೋದು, ಇದೇ ಸೈಕಲ್ ನಮ್ಮದು. ಮತ್ತೆ ವಾಪಸ್ ಆಗ್ತೀವಿ. ಓಕೆ, ಹಲೋ ಪಾಪ. ಓಕೆ, ಇದಾಗಿತ್ತು ಡಾರ್ಲಿಂಗ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಐ ಥಿಂಕ್ ನಿಮ್ಗೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆದಷ್ಟು ಬೇಗ ಅನ್ನೋದು ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆಕ್ ಬಾಯ್ ಡಾರ್ಲಿಂಗ್ಸ್. ಆ್ಯಂಡ್ ವಿಡಿಯೋ ಡ್ಯೂರೇಷನ್ ಕಮ್ಮಿ ಇರುತ್ತೆ, ಯಾಕಂದರೆ ಇವತ್ತೊಂದು ಅಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಏನು ಮಾಡಿಲ್ಲ. ಎಸ್, ನಿಮಗೆ ಹೇಗೆ ಲಾಂಗ್ ವಿಡಿಯೋ ಇದ್ರೆ ಚೆನ್ನಾಗಿರುತ್ತಾ ಅಥವಾ ಶಾರ್ಟ್ ವಿಡಿಯೋ ಇದ್ರೆ ಚೆನ್ನಾಗಿರುತ್ತಾ, ಅದೆಲ್ಲ ಮೆನ್ಷನ್ ಮಾಡಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.